ಈಗ ಸಾಮಾನ್ಯವಾಗಿ ಜನ ಏನು ಹೇಳ್ತಿದ್ದಾರೆ 50 ದಿನ ಕೇಳಿದ್ದಾರೆ. ಈ 50 ದಿನ ಕಾದು ನೋಡುವಂಥ ತಂತ್ರಕ್ಕೆ ನಾವು ಕೂಡ ಹೋಗ್ತೀವಿ ಅಂತ. ಯಾಕಂದ್ರೆ ಹಿಂದೆ ಮುಂದೆ ನೋಡದೆ ನಮ್ಮ ರಾಜ್ಯವನ್ನ ಅಥವಾ ನಮ್ಮ ದೇಶವನ್ನ ಹೇಗೆ ನಡೆಸ್ಕೊಳ್ತಾರೆ ಅಂತಲೂ ನಾವು ಯೋಚನೆ ಮಾಡದೆ ನಾವು ಅವರಿಗೆ ವೋಟ್ ಹಾಕಿ 5-10 ವರ್ಷ ಸಮಯವನ್ನ ಕೊಡ್ತೀವಿ ಅಂದಾಗ 50 ದಿನಗಳು ನಾವು ಕೊಡ್ಲಿಕ್ಕೆ ಯೋಗ್ಯ ಅಲ್ವಾ ಅಂತ ನಾವು ಕೇಳ್ತೀವಿ ಅಂತ ಹೇಳ್ತಾರೆ. ಸೊ ಈ 50 ದಿನಗಳ ನಂತರ ಈಗ 30 ದಿನ ಆಗಿದೆ, ಅಲ್ಲಲ್ಲಿ ಒಂದಷ್ಟು ಪರಿಸ್ಥಿತಿಗಳಿದ್ದೇ ಇದೆ. ಇದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರುವಂತಹ ಜನರು ಕೂಡ ಇದ್ದಾರೆ. ಒಂಥರ ದುಡ್ಡಿದ್ದು ಕೂಡ ನಾವು ಸಾಲಗಾರರಾಗಿದ್ದೀವಿ ಅಂತ ಕೆಲವರು, ದುಡ್ಡಿದ್ದು ಕೂಡ ಖರ್ಚು ಮಾಡಕ್ಕಾಗದೇ ಇರುವಂತಹ ಪರಿಸ್ಥಿತಿ ಅಂತ ಕೆಲವರು. 50 ದಿನಗಳ ನಂತರ ಯಾವ ರೀತಿ ಬದಲಾವಣೆಗಳು ಕಾಣಬಹುದು ಅಂತೀರಿ ನಾವು? ಇಲ್ಲ, ಅವರು ಹೇಳಿದ್ದೆಲ್ಲ ಕರೆಕ್ಟ್. ಜನಕ್ಕೆ ತೊಂದರೆ ಆಗ್ತಿದೆ ಅನ್ನೋದು ಒಪ್ತೀನಿ ಪ್ರಾರಂಭ. ಆದರೆ ಪ್ರಾರಂಭದ ದಿನಗಳಲ್ಲೇನಿತ್ತು, ಮೊದಲ 10 ದಿನ ಏನು ಪ್ಯಾನಿಕ್ ಆಗಿದ್ರು ಜನ, ಅದು ಇವತ್ತಿಲ್ಲ. ಅವರೇ SBM ಬಗ್ಗೆ ಅವರು ಮಾತಾಡ್ತಿದ್ರು. ಈಗ ಈ ಕ್ಷಣ SBM ಮಲ್ಲೇಶ್ವರ ಬ್ರಾಂಚ್ಗೆ ಹೋಗಿ ಯಾರಾದರೂ ಚೆಕ್ ಮಾಡಲಿ ನಿಮ್ಮ ರಿಪೋರ್ಟರು, ಅಲ್ಲಿ 10 ಜನದ ಮೇಲಿದ್ದರೆ ನಾನು ಅದಕ್ಕೆ ಜವಾಬ್ ಕೊಡ್ತೀನಿ. ATM ಮುಂದೆ ಆಗಲಿ ಅಥವಾ ಬ್ಯಾಂಕ್ ಒಳಗಡೆ ಆಗಲಿ, ಅಥವಾ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಚಂದ್ರ ಲೇಔಟ್ ಬ್ರಾಂಚ್ಗೆ ಹೋಗಲಿ, 10 ಜನದ ಮೇಲಿದ್ದರೆ ಅಷ್ಟು ಕಾನ್ಫಿಡೆಂಟ್ ಆಗಿ ನಾನು ಹೇಳ್ತೀನಿ. ಅಂದರೆ ಕ್ಯೂಗಳು ಬರ್ತಾ 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 ಕಡಿಮೆ ಆಗ್ತಾ ಇದೆ. ನಾವು ಪಾಸಿಟಿವ್ ಸೈಡೇ ನೋಡಬೇಕು. 60 ವರ್ಷದ ಕೊಳೆಯನ್ನ ನಾವು ತೆಗಿಯೋಕೆ ಅಂತ ಹೊರಟಾಗ ಯಾವ ಕೊಳೆ ತೆಗೆದಿದ್ದಾರೆ ಸರ್ ನಿಮ್ಮ ಪ್ರಕಾರ? ಯಾವ ಕೊಳೆ ಇವಾಗ ಹೋಗಿದೆ ನಿಮ್ಮ ಪ್ರಕಾರ? ನನಗೊಂದು ಎಕ್ಸಾಂಪಲ್ ಕೊಡಿ, ಯಾವ ಕೊಳೆ ಹೋಗಿದೆ? ಈಗ ಕಪ್ಪು ಬ್ಲಾಕ್ ಮನಿ ಹೋಗಿ ಕನ್ವರ್ಷನ್ ಮಾಡ್ಕೊಂತಾನೆ ಇಲ್ಲ ಜನ. ಬ್ಲಾಕ್ ಮನಿ ಎಷ್ಟು ಜನ ಮಾಡ್ಕೊಂಡಿದ್ದಾರೆ ಸರ್? ಅರ್ಧ ಜನ ಮಾಡ್ಕೊಂಡ್ರು ಬ್ಲಾಕ್ ಮನಿ ಅಲ್ಲೇ ಉಳಿತದೆ ಸರ್. ಬ್ಲಾಕ್ ಮನಿ ಪೂರ್ತಿ ಹೊಟ್ಟೋಗಿದ್ಯಾ ನಿಮ್ಮ ಪ್ರಕಾರ? ಈ ಒಂದು ಇಲ್ಲ, ಬ್ಲಾಕ್ ಮನಿ ಹೋಗಿಲ್ಲ ಒಪ್ತೀನಿ. ಆದ್ರೆ ಬ್ಲಾಕ್ ಮನಿಯ ಇದು ಲೆವೆಲ್ ಕಡಿಮೆ ಆಗ್ತಾ ಇದೆ. ಅಂದ್ರೆ 100 ಕೋಟಿಯಷ್ಟು ಮೂಟೆಗಳಲ್ಲಿ ತುಂಬಿಟ್ಟವರು ಸುಟ್ಟಿರುವಂತ ಎಕ್ಸಾಂಪಲ್ಸ್ ಇದೆ ಸರ್. ಸುಟ್ಟಿರೋದು 1010-20 ಜನ ಸಾಕಲ್ಲ, ಅಷ್ಟು ಹೋಯ್ತಲ್ಲ. ಇನ್ನು 900 ಜನ ಆರಾಮಾಗಿ ಇದಾರಲ್ಲ, ಅದನ್ನ ಕನ್ವರ್ಟ್ ಮಾಡ್ಕೊಂಡು. ಎಲ್ಲರೂ ಕನ್ವರ್ಟ್ ಮಾಡಿದ್ದಾರೆ ಅಂತ ಹೇಳಕ್ ಆಗಲ್ಲ. ಇವತ್ತು ಬ್ಯಾಂಕ್ ಕನ್ವರ್ಟ್ ಮಾಡ್ಕೊಂಡಿರೋದಂತೂ ಸತ್ಯ. ಜನ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ನೀವು ಹೇಳುದು ಎಲ್ಲ ದೊಡ್ಡ ಯಾಕೆ ಅಂತಂದ್ರೆ ನಾನೊಂದು ಹೇಳ್ತೀನಿ, ಇದರಿಂದ ಸಫರ್ ಆಗಿರೋರು ಸಾಮಾನ್ಯ ಜನ. ದೊಡ್ಡವ್ರು ಆರಾಮಾಗೆ ಇದ್ದಾರೆ, ಇದ್ರಲ್ಲಿ ಸಫರರ್ಸ್ ಸಾಮಾನ್ಯ ಜನ. ತರಕಾರಿ ಸಾಮಾನ್ಯ ಜನ ಕ್ಯೂನಲ್ಲಿ ನಿಂತ್ಕೊಂಡು ಸಫರ್ ಮಾಡ್ತಾ ಇರೋದನ್ನ ನಾವು ನೋಡಿದ್ದೀವಿ. ದೊಡ್ಡವ್ರು ಅಷ್ಟೊಂದು ದುಡ್ಡು ಇಟ್ಕೊಂಡು ಇದನ್ನ ಹೆಂಗಪ್ಪ ನಾವು ತೋರ್ಸ್ಕೊಳ್ಳೋದು ಅನ್ನುವಂತ ಟೆನ್ಷನ್ ಅವ್ರಿಗಿಲ್ವಾ? ಅದನ್ನ ಕನ್ವರ್ಷನ್ ಆಗ್ತಿರೋದು ಸತ್ಯ. ನಿಮ್ಮ ಚಾನಲ್ ಅಲ್ಲೇ ಪ್ರತಿದಿನ 4-5 ಸೀನ್ ತೋರಿಸ್ತೀರಾ ಕನ್ವರ್ಷನ್ ಹಿಡಿದಿರೋದನ್ನ. ಯಾವುದೇ ಒಂದು ಸಿಸ್ಟಮ್ ಅಲ್ಲಿ ತೊಂದರೆ ಉಂಟು ಮಾಡೋರು ಇದ್ದೇ ಇರ್ತಾರೆ. ಪುರಾಣ ಕಾಲದಲ್ಲಿ ಯಾವುದೇ ಒಂದು ರಾಜಕೀಯ ಪಕ್ಷ ಒಂದು ಡಿಸಿಷನ್ ತಗೋಬೇಕಾದ್ರೆ ಜನಸಾಮಾನ್ಯರು ತೊಂದರೆ ಆಗದಿರಂತ ಡಿಸಿಷನ್ ತಗೊಂಡ್ರೆ ಅದು ಒಳ್ಳೆ ಡಿಸಿಷನ್. ಅಂದ್ರೆ ಈಗ ನನ್ನ ಪ್ರಕಾರ ಜನಸಾಮಾನ್ಯರ ತೊಂದರೆ ಕೊಟ್ಟು ಯಾವ ಅಭಿಪ್ರಾಯ ನಾನು ಗೌರವಿಸ್ತೀನಿ. ಸರಿ, ನಿಮ್ಮಲ್ಲೇನೆ ಇದು ಮಾಡಿದ್ರು 90% ಜನ ಇದು ಕರೆಕ್ಟ್ ಅಂತ ಒಪ್ಕೊಂಡಿದ್ದಾರೆ. ಎಲ್ಲ ಪೇಪರ್ಸ್ ಅಲ್ಲೂ ಬಂತು. ನೀವು ಅದಕ್ಕೂ ನಾನು ಆನ್ಸರ್ ಕೊಡ್ತೀನಿ. ಇವ್ರು ಯಾವ್ದೋ ಒಂದು ಆಪ್ ಹಾಕ್ತಾರೆ, ಅದಕ್ಕೆ ಆನ್ಸರ್ ಕೊಡಿ ಅಂತಾರೆ. ನೇರವಾಗಿ ಹೋಗಿ ಜನರನ್ನ ನೀವು ಅಲ್ಲಲ್ಲ ನಿಮ್ ಪರ್ಸೆಂಟೇಜ್ ಎಷ್ಟು ಜನ ಆಪ್ ನೋಡದೆ ಇರೋರು, ಟಿವಿ ನೋಡದೆ ಇರೋರು ಇಲ್ಲ, ಅವರೆಲ್ಲ ಮೆಸೇಜ್ ಮಾಡಿದಾರ? ಅಲ್ಲ, ಈಗ ಟಿವಿನಲ್ಲಿ ಈಗ ತಾನೇ ನಾವು ನೋಡಿದ್ವಿ, ಕೆಲವರೆಲ್ಲ ಏನು ತೊಂದರೆ ಇಲ್ಲ, ನಾರ್ಮಲ್ಸಿಗೆ ಬರ್ತಿದೆ ಅಂತ 3-4 ಜನ ಹೇಳಿದ್ರು. ನೀವು ಪ್ರಶ್ನೆ ಕೇಳುವಾಗಲೇ ನಿಮ್ಗೆ ತೊಂದರೆ ಆಗ್ತಾ ಇದೆಯಾ, ತುಂಬಾ ತೊಂದರೆ ಆಗ್ತಿದ್ಯಾ ಅಂತ ನೀವು ಲೀಡಿಂಗ್ ಕ್ವಶನ್ ಕೇಳಿದ್ರೆ ಹೌದು. ಇವಾಗ ನೀವು ಚಾಲೆಂಜ್ ಮಾಡಿದ್ರಿ SBM ಅಲ್ಲಿ 10 ಜನ ಇರ್ತಾರೆ ಅಂತ. ನಾನು ಚಾಲೆಂಜ್ ಮಾಡ್ತೀನಿ, ಬನ್ನಿ ವಿಜಯ ಬ್ಯಾಂಕ್ ಅಲ್ಲಿ, ಬೇರೆ ಬ್ಯಾಂಕ್ ಅಲ್ಲಿ 25-30 ಜನ ಕ್ಯೂ ಇವತ್ತಿಗೂ ಡೈಲಿ. ಈಗ ನಾನು ನಿಮಗೆ ತೋರಿಸ್ತೀನಿ ಕಡಿಮೆ ಆಗಿದೆಯಾ ಇಲ್ವಾ ಅನ್ನೋದು ಪ್ರಶ್ನೆ. ಅಂದ್ರೆ ಇದು ಸಮಸ್ಯೆ ಬೆಳೀತಾ ಹೋಗ್ತಿದೆ ಅಂತ ಮೇಡಮ್ ಹೇಳ್ತಾರೆ. ಫಾರ್ ವಿಚ್ ಐ ಆಮ್ ನಾಟ್ ಅಗ್ರೀಬಲ್. 500 ರೂಪಾಯಿ ನೋಟುಗಳು ಶಾಲೆಗೆ ಫೀಸ್ ಕಟ್ಟಬೇಕು, ಮನೆಗೆ ದಿನಸಿ ತರಬೇಕು. ಒಂದು ನಿಮಿಷ, ಶಾಲೆಗೆ ಫೀಸು ಚೆಕ್ ಅಲ್ಲಿ ಕೊಡಬಹುದು, ಯಾರು ಬೇಡ ಅನ್ನೋದಿಲ್ಲ. ಕೆಲವು ಶಾಲೆಗಳು ಚಲನ್ ಸಹ ಕೊಟ್ಬಿಡ್ತಾರೆ, ನೀವೇ ಡೈರೆಕ್ಟ್ ಆಗಿ ಕಟ್ಬಿಟ್ಟು ಚಲನ್ ತಗೊಂಡು ಕೊಡಬೇಕು. ಆ ಸಿಸ್ಟಮ್ ಇದೆ ಮೇಡಮ್. ಅದು ಬಹಳ ಕಡಿಮೆ, ಅದು ಬಹಳ ಕಡಿಮೆಯ ಐಟಮ್ಸ್. ಆದ್ರೆ ನಾವು ಯಾವುದೋ ಒಂದು ದೊಡ್ಡ ಸಮಸ್ಯೆ ನಿವಾರಣೆಗೆ ಹೊರಟಾಗ ನಿಮ್ ಪ್ರಕಾರ 50 ದಿನ ನಂತರ ಇಂಡಿಯಾದಲ್ಲೆಲ್ಲ ಬ್ಲಾಕ್ ಮನಿ ಎಲ್ಲ ಆಚೆ ಬರುತ್ತೆ. ಬ್ಲಾಕ್ ಮನಿ ಎಲ್ಲ ಆಚೆ ಬರೋದಲ್ಲ, ಕಡಿಮೆ ಆಗುತ್ತೆ. ಈಗ ಫಾರಿನ್ ಇದು ಪಾಕಿಸ್ತಾನ ಕಡೆಯಿಂದ ಬರ್ತಾ ಇದ್ದ ನೋಟ್ಸ್ ಅಷ್ಟು ನಿಂತು ಹೋಯ್ತು. ಶ್ರೀನಗರದಲ್ಲಿ 7 ದಿನಗಳ ಕಾಲ ಏನು ಗಲಾಟೆ ಇಲ್ಲ ಅಂತ ಪೇಪರ್ಗಳಲ್ಲಿ, ಟಿವಿಗಳಲ್ಲಿ ಬಂತು. ಯಾಕೆ? ನೋಟ್ ಇಲ್ಲ, ದುಡ್ಡು ಹೊಸದು ಪ್ರಿಂಟ್ ಮಾಡಕ್ ಆಗ್ತಾ ಇಲ್ಲ. ನಮ್ಮ ಬ್ಯಾಂಕ್ಸ್ಗೆ ಬರ್ತಕ್ಕಂಥ ಕೋಟಾ ನೋಟ್ಗಳು ಒಂದು ಬರ್ತಾ ಇಲ್ಲ. ಯಾಕೆಂದ್ರೆ ಕೋಟಾ ನೋಟ್ ಚಲಾವಣೆ ಇಲ್ಲ. ಇದು ನಾವು ಸಮಸ್ಯೆಯ ಬಗ್ಗೆ ಮಾತನಾಡ್ತಾ ಇದ್ದೀವಿ. 100 ರೂಪಾಯಿ ದೊಡ್ಡ ಮನೆಗೆ 100 ಜನ ಬಂದ್ರೆ ನೀವು ಅಡಿಗೆ ಮಾಡಾಕ್ತೀರಾ, 10,000 ಜನ ಬಂದ್ರೆ ಹೆಂಗ್ ಅಡಿಗೆ ಮಾಡಾಕ್ತೀರಾ? ಹೇಳ್ತಿರೋದು ಪ್ಲಾನ್ ಇಲ್ಲದೆ ಮಾಡಿದಾರೆ. ಇದು ಮಾಡಕ್ ಮುಂಚೆ 100 ರೂಪಾಯಿ ರೆಡಿ ಇದು ಪ್ಲಾನ್ ಅಂದ್ರೆ ಏಕಾಏಕಿ ರಾತ್ರಿ 12 ಗಂಟೆಲಿ ಬ್ಯಾನ್ ಮಾಡ್ಬಿಟ್ರೆ. ಉದ್ಯಮದ ಮೇಲೂ ಬಹಳಷ್ಟು ಹೊಡೆತ ಬಿದ್ದಿದೆ, ಒಂದಷ್ಟು ಲಾಸ್ ಆಗಿದೆ. ಸೊ ಈ ಲಾಸ್ ನ ಹೇಗೆ ಸರಿದೂಗಿಸ್ಕೊಂಡು ಹೋಗ್ಬೇಕು ಅನ್ನುವಂತಹ ಪರಿಸ್ಥಿತಿ ಬಹಳಷ್ಟು ಬಿಸ್ನೆಸ್ ಮನ್ಗಳಲ್ಲಿ ಇದೆ ಅನ್ನೋದು ಸತ್ಯ ಅಲ್ವಾ? ಹೌದು. ಫಸ್ಟ್ ಇವರಿಬ್ಬರಿಗೂ ಏನು ಹೇಳ್ತಾ ಇದ್ದೀನಿ ಅಂದರೆ,
ಆಗಿದೆ ಸಮಸ್ಯೆ, ಆಗಿಲ್ಲ ಸಮಸ್ಯೆ, ಎಸ್ ವಿಲ್ ಫೈಂಡ್ ಅ ಸೊಲ್ಯೂಷನ್ ಫಾರ್ ದಟ್. ಎಂಡ್ ಆಫ್ ದ ಡೇ ಏನೇ ತೊಂದರೆ ಆದರೂ ಸೊಲ್ಯೂಷನ್ ಹುಡುಕಬೇಕು. ಬರೀ ಆಗ್ಬಿಟ್ಟಿದೆ ಆಗಿಲ್ಲ ಅಂತ ವಾದ ಮಾಡ್ಕೊಂಡಿದ್ರೆ ಕೊನೆಗೆ ಅಫೆಕ್ಟ್ ಆಗೋದು ಯಾರು ಜನಗಳಿರ್ತಾರೋ ಅವ್ರು ಅಫೆಕ್ಟ್ ಆಗೇ ಆಗ್ತಾರೆ. ಪಾಯಿಂಟ್ ಇಸ್, ನಾನು ಆವಾಗಲೇ ಹೇಳ್ದಂಗೆ ಇಂಟ್ರಡ್ಯೂಸ್ 100 rupees ನೋಟ್ಸ್ ಆ್ಯಂಡ್ 200 rupees ನೋಟ್ಸ್, ಆಟೋಮ್ಯಾಟಿಕ್ಲಿ ಥಿಂಗ್ಸ್ ವಿಲ್ ಕಮ್ ಡೌನ್. ನೆಕ್ಸ್ಟ್ ನಾನು ಒಂದು ಎಕ್ಸಾಂಪಲ್ ಕೊಡೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ. ಅಮೆರಿಕಾ ವರ್ಸಸ್ ಜಪಾನ್ ಅನ್ನೋ ಕಂಟ್ರಿ ತುಂಬ ದುಡಿಯುತ್ತೆ. ಎಲ್ಲ ಪ್ರತಿಯೊಬ್ಬರು 16 ಗಂಟೆ 15 ಗಂಟೆ ದುಡಿತಾರೆ. ಅಂದರೆ ಅವ್ರಿಗೆ ಸ್ಪೆಂಡ್ ಮಾಡೋದಕ್ಕೆ ಇಷ್ಟ ಇಲ್ಲ. ಅವರು ಸೇವ್ ಮಾಡೋವಂಥ ಮನೋಭಾವ ಇರೋರು. ಅವರೆಲ್ಲ ಸೇವ್ ಮಾಡ್ತಾರೆ, ಎತ್ಕೊಂಡು ಹೋಗಿ ಬ್ಯಾಂಕ್ಗೆ ಹಾಕ್ತಾರೆ. ಬ್ಯಾಂಕ್ ಅವ್ರಿಗೆ FD ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಾರೆ. ಬಟ್ ಬ್ಯಾಂಕ್ ಅವರು ಆ ಬಡ್ಡಿ ಅವರು ಕೊಡ್ಬೇಕಂದ್ರೆ ಬ್ಯಾಂಕ್ ಎಲ್ಲಾದರೂ ಇನ್ವೆಸ್ಟ್ ಮಾಡಿರ್ಬೇಕಲ್ವಾ? ಆ ಇನ್ವೆಸ್ಟ್ಮೆಂಟ್ಸ್ ಎಲ್ಲ US ಹೋಗುತ್ತೆ. US ಎಲ್ಲರಿಗೂ ಗೊತ್ತಿರೋಂಗೆ ಈಸ್ ದ ಹೈಯೆಸ್ಟ್ ಅಮೌಂಟ್ ಆಫ್ ಡೆಟ್ ರಿಲೇಟೆಡ್ ಕಂಟ್ರಿ ಇನ್ ದ ವರ್ಲ್ಡ್. US ಏನು ಮಾಡುತ್ತೆ, ಆ ದುಡ್ಡನ್ನ ಇನ್ಫ್ರಾಸ್ಟ್ರಕ್ಚರ್ಗೆ ಹಾಕ್ಕೊಡುತ್ತೆ. ಇನ್ಫ್ರಾಸ್ಟ್ರಕ್ಚರ್ಗೆ ಹಾಕ್ಕೊಂಡು ಪ್ರಮೋಟ್ ಮಾಡುತ್ತೆ ಎಕನಾಮಿನ ಪ್ರಮೋಟ್ ಮಾಡಿದಾಗ ಏನೋ ಇಲ್ಲೇ ಎಕ್ಸಾಂಪಲ್ಸ್ ಎಷ್ಟೋ ಇದೆ ನಮ್ಮಲ್ಲಿ. ಯುಎಸ್ಗೆ ಹೋಗ್ಬೇಕು, ಏನಕ್ಕೆ ಹೋಗ್ಬೇಕು? ಸಂಬಳ ಜಾಸ್ತಿ ಬರುತ್ತೆ, ಅದು ಒಂದು ರೀಸನ್. ಆದರೆ US ಅವನು ಏನು ಮಾಡ್ತಾ ಇದ್ದಾನೆ, ಬೇರೆ ಬೇರೆ ಕಂಟ್ರೀಸಿಂದ ಟ್ಯಾಲೆಂಟ್ನ ಕರ್ಕೊಂಬಂದು ಅವನ ಕಂಟ್ರಿನ ಉದ್ಧಾರ ಮಾಡ್ತಾ ಇದ್ದಾನೆ. ಅವನ ಕಂಟ್ರಿಯಲ್ಲಿ ಅವನದೇ ದುಡ್ಡಿಲ್ಲ, ಅವನದೇ ಟ್ಯಾಲೆಂಟ್ ಇಲ್ಲ, ಆದರೂ ಬೇರೆ ಕಂಟ್ರಿಯಿಂದ ದುಡ್ಡು ತೊಗೊಂಡು ಬೇರೆ ಕಂಟ್ರಿಯಿಂದ ಟ್ಯಾಲೆಂಟ್ ತೊಗೊಂಡು ಅವನ ಕಂಟ್ರಿನ ಉದ್ಧಾರ ಮಾಡ್ತಾ ಇದ್ದಾನೆ. ಈ ಪಾಯಿಂಟ್ ಏನಕ್ಕೆ ಹೇಳಿದೆ ಅಂದರೆ, US ಅಲ್ಲಿ ಯಾರೇ ಇದ್ರೂ ಅವರು ಸ್ಪೆಂಡಿಂಗ್ ಮನೋಭಾವ ಜಾಸ್ತಿ, ಅವರು ಸೇವಿಂಗ್ಸ್ ಅನ್ನೋ ಮನೋಭಾವ ಇಲ್ಲ. ನಮ್ಮ ಕಂಟ್ರಿ 90% ಆಫ್ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಏನಾಗ್ತಾ ಇತ್ತು ಮುಂಚೆ, ದಟ್ ಇಟ್ಸ್ ಆಲ್ ಸ್ಟಾಪ್ ನೋ ಬಿಕಾಸ್ ಆಫ್ ಡಿಮಾನಿಟೈಸೇಷನ್. ನಾವು ಅದನ್ನ ನೆಕ್ಸ್ಟ್ ಫೇಸ್ ಆಫ್ ಲೈಫ್ ನೋಡಬೇಕು, ಏನು ಹೇಗೆ ಇದನ್ನ ಡಿಜಿಟಲ್ ಆಗಿ ಕನ್ವರ್ಟ್ ಮಾಡೋದು. ಹಾಸನ್ನಿಂದ ಮತ್ತು ಬೀದರ್ನಿಂದ ನಮ್ಮ ಪ್ರತಿನಿಧಿಗಳಿದ್ದಾರೆ. ಮೊದಲಿಗೆ ಹಾಸನ್ನಿಂದ ಸಮೀರ್ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ. ಹಾಸನ್ನಲ್ಲಿ ATMಗಳಲ್ಲಿ ಬ್ಯಾಂಕ್ಗಳಲ್ಲಿ ಜನರ ಸಾಲು ನವೆಂಬರ್ 8ರಂದು ಅಥವಾ ಅದಾದ ನಂತರ ಒಂದು ತಿಂಗಳಲ್ಲಿ ಏನಿತ್ತು ಅದು ಗಣನೀಯವಾಗಿ ಕಡಿಮೆ ಆಗ್ತಾ ಇದೆಯಾ, ಇನ್ನೂ ಹಾಗೆ ಇದೆಯಾ? ದಿವ್ಯ ಜ್ಯೋತಿ, ಏನ್ ನೋಟ್ ಬ್ಯಾನ್ಗೆ ಇವತ್ತು ಒಂದು ತಿಂಗಳು ಕಳೆದಿದೆ. ಹಾಸನದಲ್ಲಿ ಬಹುತೇಕ ATMಗಳಲ್ಲಿ ಈಗಲೂ ಹಣ ಇಲ್ಲ ಅನ್ನುವಂತ ಬೋರ್ಡ್ ಅನ್ನ ಕಾಣಬಹುದು. ಆದ್ರೆ ಜನರ ಸರದಿ ಸಾಲು ಒಂದ್ ಸ್ವಲ್ಪ ತಗ್ಗಿದೆ ಅಂತಾನೆ ಹೇಳ್ಬೋದು. ಆದ್ರೆ ಏನು ನೋಟಿಂದ 2,000 ರೂಪಾಯಿ ಮುಖಬೆಲೆ ನೋಟಿನಿಂದ ಸಾಕಷ್ಟು ಚಿಲ್ಲರೆ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು ಸಾರ್ವಜನಿಕರ ಒಂದು ಮಾತಾಗಿದೆ. ಸದ್ಯ ನಾನೀಗ ಹಾಸನ ಕಟ್ಟಿನಕೆರೆ ಮಾರುಕಟ್ಟೆ ಪ್ರದೇಶದಲ್ಲಿದ್ದೀವಿ. ನನ್ನೊಂದಿಗೆ ಏನು ಸಾಕಷ್ಟು ಎಲ್ಲರೂ ವರ್ತಕರು ಇಲ್ಲಿ ಇರುವಂತಹದ್ದು, ಅವರನ್ನ ಕೆಲವ್ರನ್ನ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅವ್ರು ಏನ್ ಹೇಳ್ತಾರೆ ಈ ನೋಟಿನ ಸಮಸ್ಯೆ ಬಗ್ಗೆ ಏನಾಗಿದೆ ಅಂತ ಹೇಳಿ. ಸರ್, ನಿಮ್ಗೆ ಏನ್ ಸಮಸ್ಯೆ ಆಗಿದೆ? ನೋಟ್ ಬ್ಯಾನ್ ಆಗಿ ಇವತ್ತಿಗೆ ಒಂದು ತಿಂಗಳು ಕಳೆದಿದೆ, ಏನಾಗಿದೆ ನಿಮ್ಗೆ? ಏನ್ ಅನಿಸ್ತು? ಏನಂದ್ರೆ ನಮ್ಗೆ ವ್ಯಾಪಾರ ಮಾಡಕ್ ತೊಂದರೆ ಆಗ್ತಿದೆ. 2,000 ರೂಪಾಯಿ ನೋಟ್ ಬಂದು ಚೇಂಜ್ ಕೊಡಕ್ ಆಗ್ತಾ ಇಲ್ಲ. ತುಂಬಾ ನಮ್ಗೆ ಆದಷ್ಟು ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಒಂದು 500 ರೂಪಾಯಿ ಐಟಮ್ ತಗೊಂತಾರೆ, 1,500 ರೂಪಾಯಿ ಚೇಂಜ್ ಕೊಡಬೇಕು. ಇವತ್ತಿಗೆ 30 ದಿನ ಆಯ್ತು, ಇನ್ನ 50 ದಿನದಲ್ಲಿ ಕ್ಲಿಯರ್ ಮಾಡ್ತೇನೆ ಅಂತ ಹೇಳಿದ್ರು. ನೀವು ಇದನ್ನ ಕಾಯ್ತೀರಾ? ಏನು ಕಾಯನ ಆದಷ್ಟು ಜಲ್ದಿ ಮಾಡ್ಬಿಟ್ರೆ ಇನ್ನು ಅನುಕೂಲ ನಮ್ಗೆ ಆಗುತ್ತೆ. ಇಲ್ಲಾಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ, ಚೇಂಜ್ ಕೊಡಕ್ ಆಗಲ್ಲ, ತುಂಬಾ ರಿಕ್ಸ್ ಆಗುತ್ತೆ. ಸರ್, ನೀವೇನ್ ಹೇಳ್ತೀರಾ? ಯಾವ ರೀತಿ ಸಮಸ್ಯೆ ಆಯ್ತು? ನಿಮ್ಗೆ ಏನಾದ್ರು ತೊಂದರೆ ಆಯ್ತಾ ನೋಟ್ ಬದಲಾವಣೆಯಿಂದ? ಸರ್, ಇದು ಮಾಡಿರೋದು ಆಕ್ಚುಲಿ ಎಲ್ಲರಿಗೂ ಅನುಕೂಲ ಆಗಿದೆ ಸರ್. ಈಗ 2,000 ನೋಟಿಗೆ ನಾವು ಚಿಲ್ಲರೆ ಅಂಗಡಿ ವ್ಯಾಪಾರ ಮಾಡ್ಬೇಕಂದ್ರೆ 2,000 ನೋಟ್ ಕೊಡ್ತಾರೆ. 200 ರೂಪಾಯಿ ವ್ಯಾಪಾರ ಮಾಡ್ತಾರೆ, 1,800 ರೂಪಾಯಿ ವಾಪಸ್ ಕೊಡ್ಬೇಕು. ತುಂಬಾ ತೊಂದರೆ ಆಗಿದೆ. ಆದಷ್ಟು ಬೇಗ ಮಾಡ್ಬೇಕು. ಮಾಡಿರೋದು ಅನುಕೂಲ ಐತೆ, ಎಲ್ಲರಿಗೂ ಅನುಕೂಲ ಐತೆ. ಸಣ್ಣ ಪುಟ್ಟ ರೈತರಿಗೆ ಒಂದು ಸ್ವಲ್ಪ ತೊಂದರೆ ಐತೆ ಸರ್. ಅಮ್ಮ, ನೀವು ಏನ್ ವ್ಯಾಪಾರ ಮಾಡೋದು? ನಿಮ್ಗೆ ಏನಾದ್ರು ಸಮಸ್ಯೆ ಆಯ್ತಾ ನೋಟ್ ಬದಲಾವಣೆಯಿಂದ? 20 ರೂಪಾಯಿ ವ್ಯಾಪಾರ ಮಾಡ್ತಾರೆ, 2,000 ರೂಪಾಯಿ ದುಡ್ಡು ಕೊಡ್ತಾರೆ. ಎಲ್ಲಿಂದ ಚಿಲ್ಲರೆ ತಂದು ಕೊಡೋಣ? ಜಲ್ದಿ ದುಡ್ಡುಗಳು ಜಲ್ದಿ ಬಿಡಿಸಿ. ಏನ್ ಮಾಡ್ತಾ ಇದ್ರ ಚಿಲ್ಲರೆ ಕೊಡೋದಿಕ್ಕೆ? ತರಕಾರಿ ವ್ಯಾಪಾರ. ಈಗ ನಮ್ ಎಡಭಾಗದಲ್ಲಿ ಇನ್ನೊಂದು ಜನ ಇದ್ದಾರೆ. ಸರ್, ನೀವೇನ್ ಹೇಳ್ತೀರಾ? ಬನ್ನಿ. ಏನ್ ನೋಟ್ ಬದಲಾವಣೆ ನಿಮ್ಗೇನ್ ಅನ್ಸುತ್ತೆ? ನಮ್ಗೇನ್ ನಾವೇನ್ ವ್ಯಾಪಾರ ಇರಲ್ಲ ಸರ್. ಸರ್, ನೀವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಸರ್, ನೋಟ್ ಬ್ಯಾನ್ ಮಾಡೋದ್ರಿಂದ ಬಹಳ ಒಳ್ಳೇದು. ಯಾಕೆಂದ್ರೆ ಬಡವರಿಗೆ ಅಷ್ಟೊಂದು ಇದಿರ್ಲಿಲ್ಲ. ಈಗ ಎಲ್ಲರಿಗೂ ಮೋದಿಯವರು ಮಾಡಿ ಅನುಕೂಲ ಮಾಡಿದ್ದಾರೆ ಎಲ್ಲದನ್ನು. ಹಾಗಾಗಿ ಈಗ ಬ್ಯಾಂಕ್ಗಳಲ್ಲಿ ಮಾತ್ರ ATM ಅಲ್ಲಿ ಯಾವ ಬ್ಯಾಂಕಲ್ಲೂ ಸಹ ATM ಅಲ್ಲಿ ದುಡ್ಡಿಲ್ಲ. ಎಲ್ಲರೂ 2,000 ರೂಪಾಯಿ ಕ್ಯೂ ನಿಂತ್ಕೊಳಕ್ಕೆ ಬಹಳ ಇದು ಮಾಡ್ತಾ ಇದ್ದಾರೆ. ಆದ್ರೂ ಹೊರಗಡೆಗೆ ನೋಟ್ ಹೆಂಗ್ ಹೋಗ್ತದೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಬ್ಯಾನ್ ಮಾಡಿರೋದು ಬಹಳ ಒಳ್ಳೇದು. ಆದ್ರೆ ಕಮಿಷನ್ ಆಸೆಗೋಸ್ಕರ ಎಲ್ಲರೂ ಇದ್ ಮಾಡ್ಕೊತಿದ್ದಾರೆ ಬ್ಯಾಂಕ್ಗಳಲ್ಲೆಲ್ಲವ. ಮ್ಯಾನೇಜರ್ಗಳೆಲ್ಲ ಬ್ಯಾಂಕ್ಗೆಲ್ಲ ಬಹಳ ಇದ್ ಮಾಡ್ತಾ ಇದಾರೆ. ATM ನೋಟ್ ಹಾಕಿದ್ರೆ ATM ಹಾಕಿದ್ರೆ ಅಮೌಂಟ್ ಎಲ್ಲ ಜನಸಾಮಾನ್ಯರಿಗೆ ಒಳ್ಳೇದಾಗುತ್ತೆ ಅಂತ ನಮ್ಮ ಅನಿಸಿಕೆ.
ಓಕೆ. ದಿವ್ಯ ಜ್ಯೋತಿ ಅದೇ ಮಾತು, ಏನು ಮೋದಿಯವರ ಕ್ರಮ ತುಂಬಾ ಒಳ್ಳೆಯ ಕ್ರಮ, ಆದ್ರೆ ಚಿಲ್ಲರೆ ಸಮಸ್ಯೆ ಆದಷ್ಟು ಬೇಗ ನಿವಾರಣೆ ಆಗ್ಲಿ ಅನ್ನುವಂಥದ್ದು ಸಾರ್ವಜನಿಕ ಆಸೆ ಆಗಿದೆ. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ಸಮೀರ್ ನಿಮ್ಮೆಲ್ಲ ಮಾಹಿತಿಗೆ. ಬೀದರ್ನಿಂದ ಮಲ್ಲಿಕಾರ್ಜುನ್ ಹೆಚ್ಚಿನ ಡೀಟೇಲ್ಸ್ ನ ಕೊಡ್ತಾರೆ. ಎಸ್ ಮಲ್ಲಿಕಾರ್ಜುನ್, ಯಾವ ರೀತಿಯ ಹಣದ ಯಾತನೆ ಇದೆ ಅಥವಾ ಯಾತನೆ ಇಲ್ಲ ಅಂತೀರಾ, ಹೇಗೆ? ಖಂಡಿತ ಇದ್ದೀವಿ. ಏನು ಪ್ರಧಾನಿಯವರು ಏನು ಒಂದು 500 ಮತ್ತೆ 1000 ರೂಪಾಯಿ ಮುಖಬೆಲೆಯ ನೋಟ್ಗಳು ನಿಷೇಧ ಮಾಡಿದ್ರು. ನಿಜಕ್ಕೂ ಒಂದು ರೀತಿಯ ಏನು ಗಡಿ ಜಿಲ್ಲೆ ಬೀದರ್ನಲ್ಲೂ ಕೂಡ ಎಲ್ಲರೂ ಜೈ ಮೋದಿಯವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ನುವಂಥ ಒಂದು ಕೂಗಿತ್ತು. ಇಲ್ಲಿವರೆಗೂ ಅದನ್ನ ಒಂದು ತಾಳ್ಕೊಂಡ್ ಬಂದಿದ್ರು ಜನ. ನಿಜಕ್ಕೂ ಒಂದು ರೀತಿ ಈಗ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಪ್ರತಿದಿನ ಚಿಲ್ಲರೆ ಸಮಸ್ಯೆ ಆಗಿರ್ಬೋದು, ತಮ್ಮ ಸ್ಯಾಲ್ರಿ ಅಕೌಂಟ್ಗೆ ಬಂದಂತ ದುಡ್ಡು ತಗೊಳಕ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಪ್ರತಿದಿನ ಏನು ಬಹುತೇಕ ಒಂದು 200 ATM ಗಳಿದೆ ಬೀದರ್ನಲ್ಲಿ, ಆದ್ರೆ ಒಂದೇ ಒಂದು ATM ಅಲ್ಲಿ ಮಾತ್ರ ದುಡ್ಡು ಸಿಗ್ತಾವಂತ. ಅಂದಾಗಿ ರೋಷಿ ಹೋಗಿದ್ದಾರೆ ವಿದ್ಯಾರ್ಥಿಗಳಾಗಿರ್ಬೋದು, ಗೃಹಿಣಿಯರಾಗಿರ್ಬೋದು, ಮತ್ತೆ ಪ್ರತಿಯೊಬ್ಬರು ಹಿರಿಯ ವೃದ್ಧರಾಗಿರ್ಬೋದು ಬಂದು ATM ಹತ್ರ ಯಾವಾಗ ದುಡ್ಡು ಸಿಗುತ್ತೆ ಅನ್ನುವಂಥ ಒಂದು ಕೂಗು ಕೇಳ್ಬರ್ತಾ ಇದೆ. ಬಟ್ ಈ ಜೊತೆಗೆ ನೀವು ನೋಡ್ಬೋದು, ನಾವು ಏನು ಅಲ್ಲೇ ಇರ್ತಕ್ಕಂಥ SBI ಅಲ್ಲಿ ಇದ್ದೀವಿ. SBI ಅಲ್ಲಿ ನೋಡ್ಬೋದು ಆಲ್ರೆಡಿ ಜನ ATM ನೋ ಕ್ಯಾಶ್ ಅಂತ ಬೋರ್ಡ್ ಹಾಕಿದೆ. ಆದರೂ ಕೂಡ ಏನು ಜನ ಬಂದು ದುಡ್ಡು ಯಾವಾಗ ಹಾಕ್ತಾರೆ, ಯಾವಾಗ ತೆಗೆದುಕೊಂಡು ಹೋಗ್ಬೋದು ನಾವು ಅನ್ನುವಂಥ ಒಂದು ಕ್ಯೂ ಅಲ್ಲಿ ಕೂಡ ನಿಂತ್ಕೊಂಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಒಂದೇ ಒಂದು ATM ಅಲ್ಲಿ ಮಾತ್ರ ದುಡ್ಡು ಸಿಗ್ತಿರುವಂಥದ್ದು ಗಡಿ ಜಿಲ್ಲೆ ಬೀದರ್ನಲ್ಲಿ. ಆ ಒಂದು ATM ಅಲ್ಲಿ ಕ್ಯೂಗಾಗಿ ನಿಂತಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ಒಂದು ನೀವು ನೋಡ್ತಾ ಇರ್ಬೋದು, ಈಗ ಏನೋ ಒಂದು ATM ಅಲ್ಲಿ ಯಾವ ರೀತಿಯ ಒಂದು ನೋ ಕ್ಯಾಶ್ ಅನ್ನುವಂಥದ್ದು, ಅಂದ್ರೆ ನೋ ಕ್ಯಾಶ್ ಅನ್ನುವಂಥ ಬಹುತೇಕ ಅಂದ್ರೆ ಒಂದೇ ಒಂದು ATM ಅಲ್ಲಿ ಮಾತ್ರ ದುಡ್ಡು ಸಿಗ್ತಿರುವಂಥದ್ದು. ಇನ್ನು ಮಿಕ್ಕಿದ ಎಲ್ಲಾ ATM ಅಲ್ಲಿ ಔಟ್ ಆಫ್ ಸರ್ವಿಸು ಮತ್ತೆ ನೋ ಕ್ಯಾಶ್ ಅನ್ನುವಂಥದ್ದು. ಅಂದ್ರೆ ಏನು ಒಂದು ಸ್ಯಾಲ್ರಿ ಅಕೌಂಟ್ಗೆ ಬಂದಿದೆ, ಸ್ಯಾಲ್ರಿ ಅಕೌಂಟ್ಗೆ ದುಡ್ಡು ತಗೊಳಕ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಜನ ಒಂದು ರೀತಿಯ ಬೇಸರ ವ್ಯಕ್ತಪಡಿಸ್ತಾ ಇದೆ ಅಂತ ಹೇಳ್ಬೋದು. ದಿವ್ಯಾ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಮಾಹಿತಿಗೆ. ಓಕೆ ಲೋಹಿತ್ ಅವರೇ, ಆಗ ನೀವು ಒಂದು ಮಾತನ್ನ ಹೇಳ್ತಾ ಇದ್ರಿ, ಇದು ಯಾವಾಗ ಬದಲಾಗಬಹುದು, ಜನ ಹೇಗೆ ಇದನ್ನ ಬದಲಾಯಿಸ್ಕೊಳ್ಳಿಕ್ಕೆ ಬೇರೆ ಮಾರ್ಗಗಳನ್ನ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅಂತ, ಅದ್ರ ಬಗ್ಗೆ ಏನು ಹೇಳಿ? ಅದೇ 2 ಪಾಯಿಂಟ್ಸ್ ಮೇಡಮ್. ಒಂದು 100s ಮತ್ತು 200s ಇಫ್ ಎಟ್ ಆಲ್ ಪಾಸಿಬಲ್ ಅದನ್ನು ಇಂಟ್ರಡ್ಯೂಸ್ ಮಾಡಬೇಕು ಜಾಸ್ತಿ ಪ್ರಮಾಣದಲ್ಲಿ. ಅಥವಾ ಗೋಯಿಂಗ್ ಫಾರ್ವರ್ಡ್ ವಿ ಹ್ಯಾವ್ ಟು ಲುಕ್ ಇನ್ ಟು ಡಿಜಿಟಲ್ ಪೇಮೆಂಟ್ಸ್. ಎಕ್ಸಾಂಪಲ್, UK ಹೋದಾಗ ಟ್ರಾವೆಲಿಂಗ್ ಇನ್ ಅ ಬಸ್ ಆಲ್ಸೋ ಒಂದು ಆಯಿಸ್ಟರ್ ಕಾರ್ಡ್ ಅಂತ ಬರುತ್ತೆ. ಪರ್ ಡೇ 10 pounds ಲೋಡ್ ಮಾಡ್ಕೋಬೇಕು. ಅದರಲ್ಲಿ ಮ್ಯಾಕ್ಸಿಮಮ್ ದಟ್ ಕಂಪನಿ ಕ್ಯಾನ್ ಡಿಡಕ್ಟ್ ಇಸ್ 7 pounds. ಅನ್ಲಿಮಿಟೆಡ್ ಟ್ರಾವೆಲ್ ಅಂದರೆ ಬಸ್ಸಲ್ಲಾದರೂ ಟ್ರಾವೆಲ್ ಮಾಡಿ, ಮೆಟ್ರೋಲ್ಲಾದರೂ ಟ್ರಾವೆಲ್ ಮಾಡಿ, ರೆಸ್ಟೋರೆಂಟ್ಗಾದರೂ ಹೋಗಿ, ಏನಾದರೂ ಮಾಡಿ. ಅಂದರೆ ರೆಸ್ಟೋರೆಂಟ್ಗೆ ಹೋದಾಗ ನೀವು ದೇರ್ ಆರ್ ಸರ್ಟನ್ ಈಟಬಲ್ಸ್ ವೇರ್ ಯು ಕ್ಯಾನ್ ಸ್ವೈಪ್ ದಟ್ ಕಾರ್ಡ್. ನಾವು ಮ್ಯಾಕ್ಸಿಮಮ್ ನಾವು 5 star ಹೋಟೆಲ್ಗೆ ಹೋದಾಗ 7 pounds ಸ್ವೈಪ್ ಮಾಡ್ತೀನಿ ಅಂದರೆ ತಪ್ಪಾಗುತ್ತೆ. ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಇಸ್, ಈ ಜನಸಾಮಾನ್ಯರಿಗೆ ಟ್ರಾವೆಲಿಂಗ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಅದಕ್ಕೆ ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ಸ್ ಮಾಡಿಸ್ಬಿಟ್ರೆ ವಿ ಆಲ್ರೆಡಿ ಹ್ಯಾವ್ ದಟ್. ಏನು ಪೇಟಿಎಮ್ ಅಂತ ಹೇಳ್ಬೋದು, ಪೇಯು ಮನಿ ಇರ್ಬೋದು, ಪೀಪಲ್ ಆರ್ ಸ್ಟಾರ್ಟೆಡ್ ಟು ಯೂಸ್ ಇಟ್. ಅದು ಯಾವುದೇ ಒಂದು ದೊಡ್ಡ ಎಕನಾಮಿಕ್ ರಿಫಾರ್ಮ್ ಮಾಡಬೇಕು ಅಂದರೆ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇದ್ದೇ ಇರಬೇಕು. ಅದು ಇದು ಅಂತ ನಾನು ಭಾವಿಸ್ತೀನಿ. ಲೆಟ್ ಅಸ್ ಗೋ ಫಾರ್ವರ್ಡ್ ಆ್ಯಂಡ್ ಅಕ್ಸೆಪ್ಟ್ ಡಿಜಿಟಲ್ ಪೇಮೆಂಟ್ಸ್. ಇದರಲ್ಲಿ ಏನು ತೊಂದರೆಗಳು ಬರುತ್ತೆ ಅಂತಲೂ ಹೇಳ್ತೀನಿ. ಏನು ಎಲ್ಲರ ಹತ್ರ ಸ್ಮಾರ್ಟ್ ಫೋನ್ ಇರಬೇಕಾಗುತ್ತೆ, ಎಲ್ಲರ ಹತ್ರ 3G 4G ಕನೆಕ್ಟಿವಿಟಿ ಇರಬೇಕಾಗುತ್ತೆ. ಲೆಕ್ಕ ತಗೊಳ್ಳೋಣ, ನಮ್ಮ ಕಂಟ್ರಿಯಲ್ಲಿ ಎಷ್ಟು ಜನ ಪಾಪ್ಯುಲೇಷನ್ ಮಾಡಕ್ಕೆ ಎಲ್ರಿಗೂ ಬರಬೇಕು. ಎಜುಕೇಟ್ ಮಾಡೋದು 70 ವರ್ಷ 80 ವರ್ಷ ಮುದುಕರಿಗೆ, ಅವ್ರ ಎಜುಕೇಶನ್ ಇಲ್ದವ್ರು ನಾವು ಅವ್ರಿಗೆ ಅದನ್ನ ಎಜುಕೇಟ್ ಮಾಡಲ್ಲ. ಏನಾಗುತ್ತೆ, ನಾವು ಚೇಂಜ್ ಆಗಿ ರೆಡಿ ಇದೀರಾ ಇಲ್ವಾ ಅನ್ನೋದು ಪ್ರಶ್ನೆ. ಮಾಡ್ಬೋದು ಈಗಿನ ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ನಮ್ಮ ತಾಯಿನೇ ಎಕ್ಸಾಂಪಲ್ ತಗೊಳ್ಳಿ. ಅವ್ರಿಗೆ ಗೊತ್ತಿಲ್ಲ ಆನ್ಲೈನ್ ಪೇಮೆಂಟ್ ಹೆಂಗ್ ಮಾಡ್ಬೋದು ಅಂತ ಭಯ ಬೀಳ್ತಾರೆ. ನಾನು ಒಂದು ಸ್ಮಾರ್ಟ್ ಫೋನ್ ತಗೊಟ್ಟು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಿದೆ, ಹಿಂಗ್ ಮಾಡು ಹಿಂಗ್ ಮಾಡು ಹಿಂಗ್ ಮಾಡು ಸಿಗುತ್ತೆ. ಒಂದ್ಸತಿ ಭಯ ಬಿದ್ರು, 2 ಸತಿ ಭಯ ಬಿದ್ರು, ಒಂದ್ಸತಿ OTP ಬಂದಿದ ತಕ್ಷಣ OTP ನಂಬರ್ ಹಾಕ್ತಾರೆ, ಕ್ಲಿಯರ್ ಆಗಿ ಪೇಮೆಂಟ್ ಮಾಡಿರ್ತಾರೆ. ಶಿ ಇಸ್ ಬೈಯಿಂಗ್ ಗೂಡ್ಸ್ ಫ್ರಮ್ ಫ್ಲಿಪ್ಕಾರ್ಟ್. ನೋ, ಈಗ ಡಿಜಿಟಲ್ ಬ್ಯಾಂಕಿಂಗ್ ಬಗ್ಗೆ ಸರ್ ಹೇಳ್ತಾ ಇದ್ದಾರೆ, ನಾನು ಅದನ್ನು ಒಪ್ತೀನಿ. ಯಾಕೆಂದ್ರೆ ತರಕಾರಿಯವರು, ಹಣ್ಣಿನವರು ರೆಸಲ್ ಮಾರ್ಕೆಟಲ್ಲಿ ಶುರು ಮಾಡಿದ್ದಾರೆ. 8th ಕ್ಲಾಸ್ ಮಲೇಷ್ಯಾದಲ್ಲಿ ಗಿಲ್ಕಿ ಆಡ್ಸೋರು ಕೂಡ ಪೇಟಿಎಂ ಯೂಸ್ ಮಾಡ್ತಾ ಇದ್ದಾರೆ. ಗ್ರ್ಯಾಜುವಲ್ ಆಗಿ ಡಿಜಿಟಲ್ ಬ್ಯಾಂಕಿಂಗ್ ಹೋಗ್ತಾ ಇದ್ದೀನಿ. ಬರೀ ಪಾಯಿಂಟ್ಸ್ ಮಾತ್ರ ಹೇಳ್ತಾ ಇದ್ದೀನಿ. ಈಗ ಒಂದು ಮೈಸೂರಿನಲ್ಲಿ ಎವ್ರಿಡೇ ನೋಟ್ಸ್ ಪ್ರಿಂಟ್ ಆಗ್ತಾ ಇದೆ, 100s ಮತ್ತು 500s ಎರಡು ಕೂಡ. ಅದನ್ನ ಫ್ಲೈಟಲ್ಲಿ ಎಲ್ಲ ಕಡೆಗೂ ಕಳಿಸ್ತಾ ಇದ್ದಾರೆ. ಸೇರೋದು ಸ್ವಲ್ಪ ತಡ ಆಗ್ತಾ ಇದೆ, ಬರುತ್ತೆ. ಎರಡನೇದು 50s ಮತ್ತು 20s ಹೊಸ ಸೀರೀಸ್ ಬಿಟ್ಟಿದ್ದಾರೆ, ಹಳೇದು ಕೂಡ ಯೂಸಲ್ಲಿ ಇರುತ್ತೆ, ಅದು ಬಂದು ನಮ್ಮನ್ನು ಸೇರಬೇಕು. ಅದಕ್ಕೆ ಸ್ವಲ್ಪ ನಮಗೆ ಟೈಮ್ ಬೇಕಾಗುತ್ತೆ. ಇವ್ರು ಹೇಳಿದಂಗೆ ಡಿಜಿಟಲ್ ಬ್ಯಾಂಕ್ಗೆ ಸಾಕಾಗಬಹುದು. ಆಮೇಲೆ ಇದೆಲ್ಲ ಮಾಡಕ್ ಪ್ರಶ್ನೆ 20 ದಿನ 100 ದಿನ ಅಂತಲ್ಲ. ಮೋದಿ 50 ದಿನ ಕೇಳಿದ್ದಾರೆ, ನಾವು 50 ದಿನ ಕೊಡ್ತೀವಿ. ಯಾಕಂದ್ರೆ ಜನರು ಪ್ರಶ್ನಾತೀತರಲ್ಲ, ಪ್ರಶ್ನೆ ಮಾಡೇ ಮಾಡ್ತಾರೆ. ಪ್ರಶ್ನೆ ಮಾಡೇ ಮಾಡ್ತಾರೆ, ಅದಕ್ಕೆ ಉತ್ತರ ಕಂಡುಹಿಡಿಯಲೇಬೇಕು. 50 ದಿನನೋ 60 ದಿನನೋ ಎಂಡ್ ಆಫ್ ದ ಡೇ ಯುಕೆಗೆ ಯುಎಸ್ಗೆ ಕಂಪೇರ್ ಮಾಡ್ಕೊಂಡು ನಮ್ಮ ಜನಜೀವನನ ನಾವು ಮಾಡಕ್ ಆಗಲ್ಲ, ಬದಲಾಯಿಸ್ಕೊಳ್ಳಿಕ್ಕೆ ಆಗಬಾರ್ದು ಅನ್ನೋದೇ ಮೇಡಮ್ ಅವ್ರು ಹೇಳ್ತಾ ಇರೋದು. ಮಂಗಳೂರು ಮತ್ತು ಹುಬ್ಬಳ್ಳಿಯಿಂದ ಹೆಚ್ಚಿನ ಡೀಟೇಲ್ಸ್ ನ ಕೊಡ್ತಾರೆ. ಮಂಗಳೂರಿನಿಂದ ಸುಖಪಾಲ್. ಪ್ಲೀಸ್ ಗೋ ಹೆಡ್.
ಅಷ್ಟು ಇಫೆಕ್ಟ್ ಆಗಿರುವಂತದ್ದು. ಕಳೆದ 1 ತಿಂಗಳಿಂದಲೂ ಇಲ್ಲಿನ ಮೀನುಗಾರರು ಪರದಾಡ್ತಿದ್ದಾರೆ. ಮೀನು ಹಿಡಿದಿರುವಂತ ಮೀನನ್ನ ಮಾರಾಟ ಮಾಡ್ಲಿಕ್ಕೆ ಬಂದರಿಗೆ ಮೀನನ್ನ ತಂದು ಇಳಿಸಿದ್ರೆ ಇಲ್ಲಿ ಮೀನುಗಳನ್ನ ಕೊಂಡ್ಕೊಳ್ಳುವಂತ ಜನಗಳಿಲ್ಲ. ಯಾಕಂತ ಹೇಳಿದ್ರೆ ಅವ್ರ ಹತ್ರ ಚಿಲ್ಲರೆ ಇಲ್ಲ. ಇಲ್ಲಿ ನೇರವಾಗಿ ನಗದಿನ ರೂಪದಲ್ಲಿ ವಹಿವಾಟುಗಳು ನಡೀತಾ ಇತ್ತು. ಹಾಗಾಗಿ ಇವತ್ತು ನಗದಿನ ಕೊರತೆ ಇರೋದ್ರಿಂದ ಮೀನುಗಾರಿಕೆಗೆ ಹೋಗ್ಲಿಕ್ಕೂ ಜೊತೆಗೆ ಮೀನನ್ನ ತಂದು ಮಾರುಕಟ್ಟೆಗೆ ಹಾಕ್ಲಿಕ್ಕೂ ಜನ ಪರದಾಡ್ತಾ ಇದ್ದಾರೆ. ನಾವಿಲ್ಲಿ ಗಮನಿಸಬಹುದು ಮೀನುಗಾರರಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಈ ಒಂದು ಪ್ರದೇಶದಲ್ಲಿ ಮೀನುಗಾರಿಕೆ ನಡೀತಾ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕಳೆದ 1 ತಿಂಗಳಿನಿಂದ ಮೀನುಗಾರಿಕೆ ಬಹಳಷ್ಟು ಕುಂಠಿತ ಆಗಿದೆ. ಈ ಸಂದರ್ಭದಲ್ಲಿ ಇಲ್ಲಿ ಕಾಲಿಡ್ಲಿಕ್ಕೆ ಜಾಗ ಇಲ್ಲದಂತ ಪರಿಸ್ಥಿತಿಯಲ್ಲಿ ಮೀನುಗಾರರು ಇರ್ತಾ ಇದ್ರು, ಕೊಂಡುಕೊಳ್ಳುವವರು ಇರ್ತಾ ಇದ್ರು. ಆದ್ರೆ ಇವತ್ತು ನಾವು ಗಮನಿಸಬಹುದು ಬಹಳಷ್ಟು ವಿರಳವಾಗಿರುವಂತದ್ದು. ಹಾಗೆ ನಮ್ಮ ಜೊತೆ ಮೀನುಗಾರರಿದ್ದಾರೆ, ಅವರು ಈ ಬಗ್ಗೆ ಏನ್ ಹೇಳ್ತಾರೆ. ಸರ್, ಕಳೆದ 1 ತಿಂಗಳಿಂದ ಚಿಲ್ಲರೆ ಸಮಸ್ಯೆ ಆಗಿದೆ ಮೀನುಗಾರಿಕೆಗೆ. ಹೌದು, ನೋಟ್ ಬ್ಯಾನ್ನಿಂದಾಗಿ ತುಂಬಾ ಸಮಸ್ಯೆಯನ್ನು ಎದುರಿಸಿರುವಂತದ್ದು ಪ್ರಪ್ರಥಮವಾಗಿ ನಮ್ಮ ಧಕ್ಕೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕಂತ ಹೇಳಿದ್ರೆ ಇಲ್ಲಿ ನಗದು ವ್ಯವಹಾರವೇ ಹೆಚ್ಚಿನ ಸಂಖ್ಯೆಯಲ್ಲಿ ನಡೀತಾ ಇದ್ದಂತ ಸನ್ನಿವೇಶಗಳು. ಮತ್ತೆ ಬೆಳಗಿನ ಹೊತ್ತಿನಲ್ಲಿ ಮುಂಜಾವಿನಲ್ಲಿ 5 ಗಂಟೆಗೆ ನಮ್ಮ ಧಕ್ಕೆ ಆರಂಭವಾದ್ರೆ ಮುಂದೆ 11 ಗಂಟೆವರೆಗೆ ಫುಲ್ ರಶ್ ಇರ್ತದೆ. ಇಲ್ಲಿ ಅಂತ ಸಮಸ್ಯೆ ಇಲ್ಲಿ ಈಗ ಸಾಯಂಕಾಲದ ಪರಿಸ್ಥಿತಿಯನ್ನು ಈಗ ಕಾಣಬಹುದು. ಜನರು ತೀರಾ ವಿರಳವಾಗಿ ಧಕ್ಕೆಗೆ ಬರ್ತಾ ಇದ್ದಾರೆ. ಯಾಕೆ ನಗದಿನ ಮೂಲಕ ಆಗ್ತಾ ಇರೋದ್ರಿಂದ ಜನರು ಕೊಳ್ಳಲಿಕ್ಕೆ ಬರ್ತಾ ಇಲ್ಲ. ಕಾರಣ ಏನಂತ ಹೇಳಿದ್ರೆ ಜನರ ಹತ್ರ 2000 ನೋಟಿನ ಸಂಖ್ಯೆ ಹೆಚ್ಚಿದೆ. ಅವರು ಇಲ್ಲಿ ಬರುವಾಗ ಇಲ್ಲಿ ಅವರು ಚಿಲ್ಲರೆ ನಾವು ಕೊಡ್ಲಿಕ್ಕೆ ನಮ್ಮ ಬೋಟ್ ಮಾಲೀಕರಲ್ಲಿ ಚಿಲ್ಲರೆ ಸಮಸ್ಯೆ ಇದೆ ತುಂಬಾ. ಆದ್ರಿಂದಾಗಿ ಇಲ್ಲಿ ಯಾರು ಬರ್ತಾ ಇಲ್ಲ, ಅದು ಅಭಾವ ತುಂಬಾ ಇದೆ. ದಿವ್ಯಾ, ಇದು ಮಂಗಳೂರಿನ ಮೀನುಗಾರರ ಸಮಸ್ಯೆ. ಕಳೆದ ಹಲವಾರು ದಿನಗಳಿಂದಲೂ ಚಿಲ್ಲರೆ ಸಮಸ್ಯೆಯಿಂದಾಗಿ ಇಲ್ಲಿನ ಮೀನುಗಾರಿಕೆ ಬಹಳಷ್ಟು ಕುಂಠಿತ ಆಗಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಸುಖಪಾಲ್ ನಿಮ್ಮೆಲ್ಲ ಮಾಹಿತಿಗೆ. ಹುಬ್ಬಳ್ಳಿಯಿಂದ ನವೀನ್ ಅಲ್ಲಿನ ಲೈವ್ ಅಪ್ಡೇಟ್ಸ್ ಏನಿದೆ ಕೊಡಬಹುದಾ? ನವೀನ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಹಣದ ಯಾತನೆ ಅಲ್ಲಿ ಯಾವ ರೀತಿಯಾಗಿ ಕಂಡು ಬರ್ತಾ ಇದೆ, ಅದ್ರ ಬಗ್ಗೆ ಏನ್ ಅಪ್ಡೇಟ್ಸ್ ಇದೆ? ಖಂಡಿತ ಏನು ಅಂತಂದ್ರೆ 1 ತಿಂಗಳ ಏನು ಒಂದು ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿ 1 ತಿಂಗಳಾಯ್ತು. ಇಲ್ಲಿನ ಜನರ ಸಮಸ್ಯೆ ಹೇಗಿದೆ ಅನ್ನೋದನ್ನ ಅವ್ರ ಬಾಯಿಂದಾನೆ ಕೇಳೋಣ. ಯಾಕಂತಂದ್ರೆ ಪ್ರತಿದಿನ ಸಾವಿರಾರು ರೂಪಾಯಿ ವ್ಯವಹಾರನ ಮಾಡ್ತಿರ್ತಕ್ಕಂಥ ರೈತರು ಮತ್ತೆ ವ್ಯಾಪಾರಸ್ಥರ ಸರ್ ಏನ್ ಸಮಸ್ಯೆ ಆಗ್ತಾ ಇದೆ ನಿಮ್ಗೆ? ಆಕ್ಚುಲಿ ಅಂದ್ರೆ ನೋಟ್ ಬ್ಯಾನ್ ಮಾಡಿರೋದ್ರಿಂದಾಗಿ ಏನ್ ಸಮಸ್ಯೆ ಆಗ್ತಾ ಇದೆ? ಈಗ 2,000 ರೂಪಾಯಿ ನೋಟ್ ತಂದು ಕೊಟ್ರೆ ನಮ್ಮಲ್ಲಿ ಮಾರ್ಕೆಟ್ ನಲ್ಲಿ ಇರುವುದು 50 ರೂಪಾಯಿ ಟಮಾಟಿ ಬಾಕ್ಸ್, 50 ರೂಪಾಯಿ 10 ಕಿಲೋ ಮೆಣಸಿಕಾಯಿ, 60 ರೂಪಾಯಿ ಮೆಣಸಿಕಾಯಿ ಎಲ್ಲ ಡೌನ್ ಐತಿ, ಎಲ್ಲ ಸಸ್ತಾ. ಏನ್ ಕಾಯಿಪಲ್ಲೆ ಏನು ಒಟ್ಟ ಇದಾದ್ರು ಮಾಡೋರು ಇಲ್ಲ. ಒಟ್ಟ 2,000 ರೂಪಾಯಿ ತಂದ್ರೆ ಒಂದು 100 ರೂಪಾಯಿ ವ್ಯಾಪಾರ 150 ರೂಪಾಯಿ ಮಾಡಿದ್ರೆ ಅದನ್ನ ನಾವು ಚಿಲ್ಲರ ಎಲ್ಲಿಂದ ಕೊಡೋನು? ಚಿಲ್ಲರದ ಇಷ್ಟು ಪ್ರಾಬ್ಲಮ್ ಬರ್ತೈತಿ. ಅವ್ರು ಕೇಳಿದ್ವಿ, ಇವ್ರು ಕೇಳಿದ್ವಿ, ಇಲ್ಲ ಬರೀ ಇಲ್ಲ ಅಂತಾರ. ಅದ್ರ ನಾವು ಏನ್ ಗಿರಾಕಿ ಎಲ್ಲ ವಾಪಸ್ ಹೋಗ್ಬಿಡ್ತೈತಿ. ಮಾಲೆಲ್ಲ ರೈತರು ಹಾಳಾಗೈತಿ. ರೈತರು ಉದ್ಧಾರ ಆಗುವಲ್ದ, ವ್ಯಾಪಾರಸ್ಥರು ಉದ್ಧಾರ ಆಗುವಲ್ದು. ಇಲ್ರಿ ಅಮ್ಮ, ಏನ್ ಸಮಸ್ಯೆ ಆಗ್ತದೆ ಆಕ್ಚುಲಿ ನಿಮ್ಗೆ? ಅಂದ್ರೆ ಸಮಸ್ಯೆ ಅಂತಂದ್ರೆ ಈಗ ಕುಲ್ಲ ಮಾರೋರ್ರಿ ನಾವು ಇವ್ರ ಹತ್ರ ತಗೊಂಡೋಗಿ ನಾವು ದಲಾಲ್ರ ಹತ್ರ ತಗೊಂಡೋಗಿ ಮಾರೋರ್ರಿ. 10 ಕಿಲೋ ಒಯ್ದಿರ್ತೀವ್ರಿ. 10 ಕಿಲೋದಿಂದ ನಮ್ಗೆ ಎಷ್ಟು 50 ರೂಪಾಯಿ 10 ಕಿಲೋ ಒಯ್ದ್ವಿ ಅಂದ್ರ 5 ರೂಪಾಯಿ ಪಾವು ಕಿಲೋ ಬೇಡ 10 ರೂಪಾಯಿ ಕಿಲೋ ಕೊಡ್ತೀನಿ ಅಂದ್ರು ನಮ್ಮ ಹತ್ರ ತಗೊಂಡೋರಿಲ್ಲ. ಯಾಕಂದ್ರೆ 2,000 ನೋಟ್ ತರ್ತಾರ್ರಿ. ತಂದ್ ಕೇಸಿಂದ ಇದೆಲ್ಲ ತಗೊಂತೀವಮ್ಮ. 100 ರೂಪಾಯಿನೂ ವ್ಯಾಪಾರ ಇಲ್ಲ ರೀ. 50 ರೂಪಾಯಿ ವ್ಯಾಪಾರ ಮಾಡ್ತಾರೆ, 2,000 ನೋಟ್ ಕೊಡ್ತಾರೆ. ನಮ್ಮ ಹತ್ರ ವ್ಯಾಪಾರ ಆದ್ರೆ ಅದನ್ನು ನಾವು ಕೊಡ್ತೀವಿ ವಾಪಸ್. ಚಿಲ್ಲರ ರೈತ ಬರ್ರಿ ಅಂತ ಕರಿತೀವಿ ಗಿರಾಕಿಗೆ. ಆದ್ರೆ ನಮ್ಮ ಹತ್ರ ವ್ಯಾಪಾರ ಇಲ್ಲ ಅಂದ್ರೆ ನಾವು ಗಿರಾಕಿ ಕರೆದು ರೊಕ್ಕ ಕೊಡೋದು ಹೆಂಗ್ರಿ? ಸಮಸ್ಯೆ ಇದು ಇಲ್ಲಿನ ರೈತರ ಮತ್ತೆ ಗ್ರಾಹಕರ ಸಮಸ್ಯೆ ಆಗಿದೆ. ಥ್ಯಾಂಕ್ ಯು ನವೀನ್ ನಿಮ್ಮೆಲ್ಲ ಮಾಹಿತಿಗೆ. ಓಕೆ ಸರ್, ಈಗ ಜನ್ಧನ್ ಖಾತೆ ವಿಚಾರಕ್ಕೆ ನಾವು ಬರೋದಾದ್ರೆ ಬಹಳಷ್ಟು ಜನ ಮಿಸ್ಯೂಸ್ ಮಾಡ್ಕೊಂಡ್ರು. ಅವ್ರ ಅಕೌಂಟ್ಗೆ ಹಾಕ್ಬಿಟ್ಟು ಆಮೇಲೆ ತಗೋಣ ಈ ರೀತಿಯಾಗಿ. ಜನ್ಧನ್ ಖಾತೆ ಶುರು ಆಗಿದ್ದೇನೆ ಜನಸಾಮಾನ್ಯರಿಗೆ ಒಂದು ಇದು ಸಿಗಲಿ ಅಂತ. ಇನ್ನು ಇನ್ಶೂರೆನ್ಸ್ ಒಂದು ಇದು ಆಕ್ಸಿಡೆಂಟ್ ಆದ್ರೆ 2 ಲಕ್ಷ ರೂಪಾಯಿ ಸಿಗುತ್ತೆ. 12 ರೂಪಾಯಿ ಮಾತ್ರ ವರ್ಷಕ್ಕೆ ಪ್ರೀಮಿಯಂ ಅಷ್ಟೇನೆ. 0 ಬ್ಯಾಲೆನ್ಸ್ ಇಂದ ಅಕೌಂಟ್ ಓಪನ್ ಮಾಡ್ತೀವಿ. ನವೆಂಬರ್ 9ನೇ ತಾರೀಕಿಂದ 2 ವಾರದಲ್ಲಿ 23ನೇ ತಾರೀಕು ಒಳಗಡೆ ಕರೆಕ್ಟ್ ಆದ ಫಿಗರ್ ಹೇಳ್ತಾ ಇದ್ದೀನಿ, 1,600 ಕೋಟಿ ರೂಪಾಯಿಗಳು ಜನಧನ್‌ನೊಳಗೆ ರಪ್ ಅಂತ ಬಂದ್ಬಿತ್ತು. ಮೊನ್ನೆ ಭಾನುವಾರ, ಇದೇ ಡಿಸೆಂಬರ್ನ ಮೊದಲ ವಾರ 4ನೇ ತಾರೀಕು ಭಾನುವಾರ ಎಲ್ಲ ಪತ್ರಿಕೆ ಮುಖಪುಟದಲ್ಲಿದೆ. ಜನಧನ್ ಖಾತೆಯಲ್ಲಿ ಹಾಕಿರ್ತಕ್ಕಂಥ ಹಣ ಅವ್ರದ್ದೇನೆ. ಅದು ಯಾವ ಅಕೌಂಟಲ್ಲಿ ದುಡ್ಡು ಅವ್ರದ್ದೇನೆ, ಯಾರೇ ತಂದು ಹಾಕಿರಲಿ, ಡ್ರಾ ಮಾಡಬೇಡಿ, ನಿಮ್ಮ ಹಣ ಅಂತಕ್ಕಂಥ ಸ್ಟೇಟ್ಮೆಂಟ್ ಇದೆ. ಜನಧನ್ ಖಾತೆಯಲ್ಲಿ ಯಾರೇ ದುಡ್ಡು ಹಾಕಿದ್ರು ಅಕೌಂಟ್ ಹೋಲ್ಡರ್ಗೆ ಮಾತ್ರ ಸೇರುತ್ತೆ ಅಂತಕ್ಕಂಥದ್ದನ್ನ ಹಾಕಿದವರು ಅವ್ರ ಮೂಲಕ ಹಾಕ್ಸಿದವ್ರಿಗೆ ಬಿಡ್ತಾರ. ಅದು ಅವರವರು ಸೇರಿದ್ದು. ಅದಕ್ಕೊಂದು ಹೊಸ ಎಂಥದ್ದು ಒಂದು ಸೂತ್ರವನ್ನು ರೂಪಿಸ್ತೀನಿ ಅಂತ ಹೆಡ್ಲೈನ್ಸ್ ಅಲ್ಲಿ ಬಂದಿದೆ. 4ನೇ ತಾರೀಕು ಭಾನುವಾರದ ಪ್ರಜಾವಾಣಿ ಮಾಡ್ತೀವಿ ಅನ್ನೋದಲ್ಲ ಸರ್, ಪ್ರೆಸೆಂಟ್ ಹೇಳಿ. ಅಲ್ಲ, ಈಗ ಬರೀ ಒಂದು ವಿಷಯ, ಒಂದು ನೆಗೆಟಿವ್ ಆಗಿ ಮಾತಾಡ್ತಾ ಹೋಗೋದು. 60 ವರ್ಷಗಳಿಂದ ಕೋಟ ಹಣ ಹಂಗೆ ಮುಂದುವರಿಯಲಿ. ನಿಮ್ ಪ್ರಕಾರ ಇನ್ಮೇಲೆ ಕೋಟ ನೋಟೆ ಬರಲ್ವಾ ಸರ್?
ಬರುತ್ತೆ, ಕಡಿಮೆ ಆಗುತ್ತೆ ಅಂತಕ್ಕಂಥದ್ದು. ಅಂದ್ರೆ ಸರ್, ನಾವ್ ಏನು ತೊಂದರೆಯನ್ನ ಇಷ್ಟೆಲ್ಲ ಸಾಲ್ವ್ ಜನರು ಮಾಡಕ್ ತೊಂದ್ರೆ ಹೋಗ್ಲೇಬಾರ್ದು. ಕೊಟ್ಟು ನಮಗ್ ಬರ್ದೇ ಇದ್ರೆ ನಾವು ಅದನ್ನ ಸ್ವಾಗತ ನೋಡಿ, ಮಾಡೋಣ. ನಾನು ಹೇಳ್ತಾ ಇದ್ದೀನಿ, ನೋಟುಗಳು ನಾಸಿಕಲ್ ಪ್ರಿಂಟ್ ಆಗ್ತಾ ಇದೆ, ಮೈಸೂರು ಪ್ರಿಂಟ್ ಆಗ್ತಾ ಇದೆ. ಎಲ್ಲಿ ಅಂತಂದ್ರೆ ಬರ್ಬೇಕದು ಏನು ಒಂದೇ ದಿನ ಆಗ್ಬಿಡುತ್ತಾ? ಒಂದು ಸರ್, hotel- ಅದನ್ನೇ ನಾನು ಹೇಳ್ತಿರೋದು, ಅದನ್ನ ರೆಡಿ ಮಾಡ್ಕೊಂಡು ಇವ್ರು ಇದನ್ನ ಅಂದ್ರೆ ಇವ್ರು ಹೇಳೋದು ನೆಕ್ಸ್ಟ್ ಇನ್ನು ಮುಂದಿನ ತಿಂಗಳೆಲ್ಲ ಬ್ಯಾನ್ ಮಾಡ್ತಾ ಇದೀವಿ, ನಾವು ರೆಡಿ ಮಾಡ್ತೀವಿ ಅಂತ ಆ ತರ ಹೇಳೋದು ಅಲ್ಲ ಸರ್, ಆಗಲ್ಲ. ನಾನು ಹೇಳಿದ್ದು ನೀವು ದುಡ್ಡು ರೆಡಿ ಮಾಡ್ಕೊಳ್ಳಿ, ಪ್ರಿಂಟ್ ಮಾಡಿ, ಹಂಗಾಗೋದಿಲ್ಲ. ಆಮೇಲೆ ಈ ತರ ಅನೌನ್ಸ್ ಮೇಡಮ್, ಮಾಡ್ಬೇಕಿತ್ತು. ರೆಡಿ ಮಾಡಕ್ಕೆ ಅಲ್ಲಿ ಜಾಗ ಇರಲ್ಲ, ಒಂದ್ ವಿಷಯ ತಿಳ್ಕೊಳ್ಳಿ. ಸರ್, ಇನ್ನೂ ಒಂದ್ ತಿಂಗಳು ಆಮೇಲೆ ವಿನೋದ್, ಈಗ security reasons ಇದೆ. ಪ್ರಿಂಟ್ ಆಗಿರೋ ಅಮೌಂಟ್ ಏನಿದೆ ಅದಷ್ಟು ಕೂಡ ಬ್ಯಾಂಕ್ ಗಳಲ್ಲಿ ಎಟಿಎಂ ಗಳಲ್ಲಿ ಬಂದಿದ್ರೆ ಜನಕ್ಕೆ ಸಮಸ್ಯೆ ಅಲ್ಲಿ ಬೇರೆ ತರ ಮಿಸ್ಯೂಸ್ ಆಗ್ತಾ ಇದೆ ಅದು ಸರ್ಕಾರದ ಹೊಣೆನಾ? ಪ್ರಾಪರ್ ಈಗ ಜನಸಾಮಾನ್ಯರಿಗೆ ಎಲ್ಲ ರೂಲ್ಸ್. ನಿಮ್ಗೆ ನಮ್ ಬ್ಯಾಂಕ್ ಅಲ್ಲಿ ನಂದು 1 ಲಕ್ಷ ಇದೆ, ನನ್ ದುಡ್ಡು ನಾನು ತೆಕ್ಕೊಳ್ಳೋದಕ್ಕೆ ರೂಲ್ಸ್ ಮಾಡಿದೀರಾ. ATM ಅಲ್ಲಿ 4,000 ಮೇಲೆ ತೆಗಿದೆ ರೂಲ್ಸ್ ಜನಸಾಮಾನ್ಯರಿಗೆ. ದೊಡ್ಡವ್ರಿಗೆ ರೂಲ್ಸ್ ಇಲ್ಲ. ದೊಡ್ಡ ಈಗ ರೇಡ್ ಗಳೆಲ್ಲ ಆಗ್ತಾ ಇರೋದು, ಆಮೇಲೆ ತನಿಖೆಗಳೆಲ್ಲ ರೇಡ್ ಮಾಡ್ತೀರಾ? 100 ಕಡೆ ನಡೆದ್ರೆ 10 ಕಡೆ ರೇಡ್ ಆಗ್ಬೋದು, ಇನ್ನು 90 ಕಡೆ ನೀಟಾಗಿ ನಡೀತಾ ಇದೆ ಕನ್ವರ್ಷನ್. ಆದ್ರೆ ಬಿಸಿ ಮುಟ್ಟಿಲ್ಲ, ಕಡಿಮೆ ಆಗಿಲ್ಲ ಅಂತೀರಾ? ಈಗ ಆಲ್ಮೋಸ್ಟ್ ಬ್ಯಾಂಕ್ ಗಳ ಮ್ಯಾನೇಜರ್ ಗಳು ಯಾರ್ಯಾರು ಈ ರೀತಿಯಾಗಿ ಕಮಿಷನ್ ಮೇಲೆ ದುಡ್ಡುಗಳನ್ನ ಕೊಡ್ತಿದ್ರು ಅವ್ರಗಳೆಲ್ಲ ಎಚ್ಚೆತ್ಕೊಂಡಿಲ್ವಾ ಸರ್? ಅವ್ರಗಳಿಗೆಲ್ಲ ಶಿಕ್ಷೆ ಆಗುತ್ತೆ ಅಂತ ಭಯ ಅಲ್ವಾ? ಈಗ ಪ್ರತಿಯೊಂದು ಅಕೌಂಟ್ ಕೂಡ ನೀನ್ ಡೀಟೇಲ್ ಹೋಗ್ತಾ ಇದಾರೆ. ಎಂತದ್ದು ಆಡಿಟ್ ಬ್ಯಾಂಕಿಂಗ್ ಅದು ಎಂತದ್ದು ಇದೆ, ಬ್ಯಾಂಕಿಂಗ್ ಒಂದು ಶುರು ಆಗಿದೆ. ಯಾವ ಕರೆನ್ಸಿಯಲ್ಲಿ ಎಷ್ಟೆಷ್ಟು ಬಂದು ಬಿದ್ದಿದೆ ಅನ್ನೋದು ಪಕ್ಷದ ಲೀಡರ್ಗಳದ್ದು ಮಾಡಿದ್ದಾರೆ. ಈಗ ರಾಜಕೀಯದ ವಿಷಯ ಈಗ ಅದನ್ನ ಇನ್ನೊಂದು ವೇದಿಕೆಯಲ್ಲಿ ನೋಡಿ. ಅವ್ರದ್ದು ಆರಾಮಾಗಿ ನಡೀತಾ ಇದೆ. ಟೈಮ್ ಅಪ್. ಥ್ಯಾಂಕ್ ಯು ಸೋ ಮಚ್ ತಾವೆಲ್ಲರೂ ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ. ರಾಜ್ಯದಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆಯಾ ಅನ್ನುವಂತಹ ಅನುಮಾನ ಎಲ್ಲೆಡೆಯಿಂದ ವ್ಯಕ್ತವಾಗ್ತಾ ಇದೆ. ಮತ್ತು ಕರ್ನಾಟಕ ಭ್ರಷ್ಟಾಚಾರದಲ್ಲಿ ಇಷ್ಟರ ಮಟ್ಟಿಗೆ ಫಾಸ್ಟ್ ಫಾರ್ವರ್ಡ್ ಆಗಿದೆಯಾ? ಎಲ್ಲಿ ನೋಡಿದ್ರೆ ಅಲ್ಲಿ ಕಪ್ಪು ಕುಳಕಗಳು ಸಿಕ್ಕಿ ಬೀಳ್ತಾ ಇವೆ. ಇತ್ತೀಚೆಗಷ್ಟೇ ಐಟಿ ದಾಳಿಯಲ್ಲಿ ಚಿಕ್ಕರಾಯಪ್ಪ ಜಯಚಂದ್ರ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ರು. 150 ಕೋಟಿ ರೂಪಾಯಿ ಬೇನಾಮಿ ಆಸ್ತಿ ಬಹಿರಂಗ ಆಗಿತ್ತು. ಇದೀಗ ಆ ಪಟ್ಟಿಗೆ ಮತ್ತೊಬ್ಬ ಕೆಎಎಸ್ ಅಧಿಕಾರಿ ಸೇರ್ತಾ ಇದ್ದಾರೆ. ಅವರ ಹೆಸರು ದಿ ಗ್ರೇಟ್ ಭೀಮಾ ನಾಯಕ್. ಪ್ರಧಾನಿ ನರೇಂದ್ರ ಮೋದಿಗೆ ಗಣಿಧನಿ ಜನಾರ್ದನ್ ರೆಡ್ಡಿ ಶಾಕ್ ಕೊಟ್ಟಿದ್ದಾರೆ ಅನ್ಸುತ್ತೆ. ನೋಟು ನಿಷೇಧದ ಬಳಿಕ ಕೋಟಿ ರೂಪಾಯಿ ಮೊತ್ತದ ಹಳೆಯ ನೋಟುಗಳು ವಿನಿಮಯ ಆಗಿದ್ದಾವೆ.